ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಅವರ್ CAD NEST ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇವತ್ತಿನ ಸೆಷನಲ್ಲಿ ನಾನು ನಿಮಗೆ MS ವರ್ಡಲ್ಲಿ ಸಿಂಬಲ್ನ ಯೂಸ್ ಮಾಡಿ ಯಾವ ರೀತಿ ಶಾರ್ಟ್ಕಟ್ ಆಗಿ ಯೂಸ್ ಮಾಡ್ಬೋದು ಮತ್ತು ಯಾವ್ಯಾವ ಸಿಂಬಲ್ಸ್ನ ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟು ನಾವು ನೋಡೋಣ, MS ವರ್ಡ್ಗೆ ಹೋಗೋಣ. MS ವರ್ಡನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸಿಂಬಲ್ಸ್ ಆಪ್ಷನ್ಸ್ ಎಲ್ಲಿ ಬರುತ್ತೆ, ದ್ಯಾನ್ ಇನ್ಸರ್ಟ್ ಅನ್ನೋದರಲ್ಲಿ ಸಿಂಬಲ್ಸ್ ಆಪ್ಷನ್ಸ್ಗಳು ಬರುತ್ತೆ. ನಿಮಗೆ ಟೆಲಿಫೋನ್ ಸಿಂಬಲ್ಸ್ ಬೇಕು, ಬೇರೆ ಯಾವುದೇ ಒಂದು ಸಿಂಬಲ್ಸ್ ಬೇಕು ಅಂದರೂ ನಮಗೆ ಸಿಂಬಲ್ಸಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ರೀಸೆಂಟಾಗಿ ಓಪನ್ ಮಾಡಿರುವಂಥ ಸಿಂಬಲ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಹೇಗೆ ಟೆಕ್ಸ್ಟನ್ನು ಮಾಡ್ತೀವೋ ಅದೇ ರೀತಿ ವರ್ಕ್ ಆಗುತ್ತೆ. ಇನ್ಕ್ರೀಸ್ ಫಾಂಟ್ಗೆ Ctrl+Shift ಮಾಡಿದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫಾಂಟ್ ಥರನೇ. ಹಾಗೆ ಫಾಂಟ್ಗೆ ಕಲರನ್ನು ಕೂಡ ಕೊಡ್ಕೊಳ್ಬೋದು. ಯಾವ ರೀತಿ ನೀವು ಫಾಂಟ್ಗೆ ಕಲರನ್ನು ಕೊಡ್ತೀರೋ ಅದೇ ರೀತಿ ಇಲ್ಲಿ ಕೂಡ ಕೊಡ್ಬೋದು. ಓಕೆ, ಇನ್ಸರ್ಟ್. ದೆನ್ ನಿಮಗೆ ಇಲ್ಲಿ ಮೋರ್ ಸಿಂಬಲ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಗೋ ಫಾರ್ ಮೋರ್ ಸಿಂಬಲಲ್ಲಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ ಸಿಗುತ್ತೆ ನೋಡಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್, ಅದರಲ್ಲಿ ಒಂದೊಂದು ಫಾಂಟಿಗೂ ಒಂದೊಂದು ಡಿಫ್ರೆಂಟ್ ಸಿಂಬಲ್, ವೆಡ್ಡಿಂಗ್ಸ್, ವೆಂಬಿಂಗ್ಸ್. ಸೊ ಈ ರೀತಿ ನೋಡಿ ನಿಮಗೆ ಡಿಫ್ರೆಂಟ್ ಟೈಪ್ಸ್, ಯಾವ ಥರ ಫಾಂಟ್ ಬೇಕೋ ಆ ಥರ ಫಾಂಟನ್ನು ಚೂಸ್ ಮಾಡ್ಕೋಬೋದು. ಸಪೋಸ್ ನಿಮ್ಮ ರಿಲೇಟೆಡ್ ಆಗಿ ನೀವು ಲೆಟ್ರೇಡ್ ಮಾಡ್ತಾ ಇದ್ದೀರಾ, ಫೋನ್ ಸಿಂಬಲ್ ಬೇಕು ಅಥವಾ ಬುಕ್ ಸಿಂಬಲ್ ಬೇಕು ಅಥವಾ ಲಾಕ್ ಸಿಂಬಲ್ ಬೇಕು, ಮ್ಯೂಸಿಕ್ ಸಿಂಬಲ್ ಬೇಕು, ಯಾವುದನ್ನು ಸಿಂಬಲ್ಸ್ ಬೇಕೋ ಅದನ್ನು ನೀವು ಇನ್ಸರ್ಟ್ ಮಾಡ್ಕೊಬೋದು. ಓಕೆ, ಈ ಥರ. ಹಾಗೆ ಕೆಲವೊಂದು ನಾವು ಈಗ ರಿಜಿಸ್ಟರ್ ಅಂತ ಮಾಡಬೇಕಾದ್ರೆ ಏನಾಗಬೇಕು, ಈ ಥರ ಸರ್ಕಲ್ ಆಗಿ ಬರಬೇಕು ಅಂದಾಗ ಅದು ಆಟೋ ಕರೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಎವ್ರಿಡೇ ಯೂಸ್ ಮಾಡುವಂತಹ ಸಿಂಬಲ್ಸ್ಗಳನ್ನು ನಾವು ಶಾರ್ಟ್ಕಟ್ ಆಗಿ ಮಾಡ್ಕೋಬೋದು. ಅಂದರೆ ಮೋರ್ ಸಿಂಬಲ್ಸಿಗೆ ಹೋಗಿ ಇಲ್ಲಿ ಆಟೋ ಕರೆಕ್ಟ್ ಆಪ್ಷನ್ಸನ್ನು ಯೂಸ್ ಮಾಡಿ. ಓಕೆ, ಇಲ್ಲಿ ಪ್ಲ್ಯಾನ್ ಟೆಕ್ಸ್ಟ್ ತೊಗೊಳ್ಳೋಣ. ಈಗ ನಾವು ಎವ್ರಿಡೇ ಒಂದೊಂದು ವರ್ಡನ್ನು ನಾವು ಪ್ರಾಪರಾಗಿ ಯೂಸ್ ಮಾಡ್ತಾ ಇರ್ತೀವಿ ಅಂತ ಅಂದಾಗ ನಾನು ಸಪೋಸ್ ಸಿ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ CAD NEST ಅಂತ ಹಾಕ್ಬಿಡ್ಬೇಕು. CAD NEST ಅಂತ ಬಂದುಬಿಡಬೇಕು. ಅಂದರೆ ಸಿ ಅಂತ ಟೈಪ್ ಮಾಡಿದ ತಕ್ಷಣ CAD NEST ಅಂತ ಹಾಕಬೇಕು. ದೆನ್ ಆ್ಯಡ್, ದೆನ್ ಓಕೆ, ದೆನ್ ಕ್ಲೋಸ್. ಈಗ ನಾನು ಕ್ಯಾಪಿಟಲ್ ಸಿ ಅಂತ ಟೈಪ್ ಮಾಡ್ತೀನಿ, CAD NEST ಅಂತ ಅಪ್ಲೈ ಆಯಿತು. ಈ ರೀತಿ ನೀವು ಎವ್ರಿಡೇ ಪ್ರಾಪರಾಗಿ ಯೂಸ್ ಮಾಡುವಂಥ ವರ್ಡ್ಸ್ಗಳನ್ನು ನಾವು ಚೂಸ್ ಮಾಡ್ಬೋದು. ಈಗ ನೋಡಿ, ಓಪನ್ ಬ್ರ್ಯಾಕೆಟ್ ಆರ್ ಕ್ಲೋಸ್ ದ ಬ್ರ್ಯಾಕೆಟ್ ಅಂತ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಅಂತ ಬಂದುಬಿಡ್ತು. ಓಕೆ, ಈಗ ನೀವು ಸಿ ಅಂತ ಟೈಪ್ ಮಾಡಿ ರಿಜಿಸ್ಟರ್ ಅಂತ ನೀವು ಮಾಡ್ಕೋಬೋದು. ಹೀಗೆ ಪ್ರತಿಯೊಂದು ವರ್ಡ್ಸ್ಗಳನ್ನು, ಕೆಲವೊಂದು ಸಿಂಬಲ್ಸ್ಗಳನ್ನು ನೀವು ಆಟೋ ಕರೆಕ್ಟ್ ಆಗಿ ಮಾಡ್ಕೋಬೋದು. ಹಾಗೆ ಕೆಲವೊಂದು ಆಟೋ ಕರೆಕ್ಟ್ ವರ್ಡ್ಸ್ಗಳನ್ನು ಏನು ಮಾಡಿರ್ತಾರೆ, ಸಪೋಸ್ ಇಲ್ಲಿ ನೋಡಿ ಕಮಿಟ್, ನಾವು ಸ್ಪೆಲ್ಲಿಂಗ್ ಕೆಲವೊಂದು ಮಿಸ್ಟೇಕ್ ಮಾಡ್ತಿರ್ತೀವಿ, ಅದಾಗೆ ಆಟೋ ಕರೆಕ್ಟ್ ಆಗಿಬಿಡುತ್ತೆ. ESLE ಅಂತ ಹೊಡೆದ ತಕ್ಷಣ ELSE ಬರಬೇಕು. ಈ ರೀತಿ ಆಟೋ ಕರೆಕ್ಟ್ ವರ್ಡ್ಸ್ಗಳನ್ನು ಮಾಡಿರ್ತಾರೆ. ಇಲ್ಲ ನಾನು ಸಿ ಬೇರೆದು ಕೊಡಿದ ತಕ್ಷಣ CAD NEST ಬರುತ್ತೆ ಅಂತ ಅಂದಾಗ ನಾವು ಡಿಲೀಟ್ ಕೂಡ ಮಾಡ್ಕೋಬೋದು, ಮತ್ತೇನದು ಬರಲ್ಲ. ಓಕೆ, ಈ ರೀತಿ ನಾವು ರೇರಾಗಿ ಯೂಸ್ ಮಾಡೋ ಅಂಥದ್ದನ್ನು. ಈಗ ಓಪನ್ ಬ್ರಾಕೆಟ್ ಸಿ ಅಂತ ಟೈಪ್ ಮಾಡಿ, ದೆನ್ ಕ್ಲೋಸ್ ದ ಬ್ರಾಕೆಟ್ ಮಾಡಿ, ಇದು ಆಲ್ರೆಡಿ ಮಾಡಿಟ್ಟಿದ್ದಾರೆ. ಓಕೆ, ಈ ರೀತಿ ನಿಮಗೆ ಯಾವುದಾದ್ರೂ ಒಂದು, ಈಗ ನನಗೆ ಫೋನ್ ಸಿಂಬಲ್ ಬೇಕು ಅಂತ ಅಂದಾಗ ನಾವೇನು ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಫಸ್ಟು ಫೋನ್ ಸಿಂಬಲನ್ನು ತೊಗೊಳ್ಳೋಣ. ಫೋನ್ ಸಿಂಬಲ್ ಎಲ್ಲಿ ಸಿಗುತ್ತೆ ನನಗೆ, ವಿಂಡಿಂಗ್ಸ್, ವೆಬ್ಬಿಂಗ್ಸ್ ಅನ್ನೋ ಫಾಂಟ್ಗಳಲ್ಲಿ ಸಿಗುತ್ತೆ. ವಿಂಡಿಂಗ್ಸ್ 2 ನೋಡಿ, ಈ ಫೋನ್ ಸಿಂಬಲ್ಸ್ ಬೇಕಾ, ದೆನ್ ಆಟೋ ಕರೆಕ್ಟಿಗೆ ತೊಗೊಳ್ಳೋಣ. ಆಟೋ ಕರೆಕ್ಟಿಗೆ ತೊಗೊಂಡ್ರೆ ಈ ಫೋನ್ ಸಿಂಬಲ್ ಬರಲಿಕ್ಕೆ ನಾನು ಓಪನ್ ಬ್ರಾಕೆಟ್ ಪಿ ಕ್ಲೋಸ್ ದ ಬ್ರಾಕೆಟ್ ಮಾಡ್ತೀನಿ, ದೆನ್ ಆ್ಯಡ್ ಕೊಡ್ತೀನಿ, ದೆನ್ ಓಕೆ ಕೊಡ್ತೀನಿ, ದೆನ್ ಕ್ಲೋಸ್ ಕೊಡ್ತೀನಿ, ದೆನ್ ಓಪನ್ ಬ್ರಾಕೆಟ್ ಪಿ ಕ್ಲೋಸ್ ದ ಬ್ರಾಕೆಟ್ ಮಾಡಿದ ತಕ್ಷಣ ಫೋನ್ ಸಿಂಬಲ್ ಬಂತು. ಈ ರೀತಿ ನೀವು ಆಟೋ ಕರೆಕ್ಟ್ ಆಪ್ಷನ್ಸ್ನ ಯೂಸ್ ಮಾಡಿ ಕೆಲವೊಂದು ಶಾರ್ಟ್ಕಟ್ ಕೀಯಾಗಿ ಸಿಂಬಲ್ಸ್ಗಳನ್ನು ನಾವು ಯೂಸ್ ಮಾಡ್ಬೋದು. ಪ್ರತಿ ಟೈಮಲ್ಲೂ ನಾವು ಇಲ್ಲಿ ಹೋಗಿ ಹುಡ್ಕುವಂಥ ಟೈಮ್ ಉಳಿತಾಯ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿಮಗೆ ಸಿಂಬಲ್ಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಂಬಲ್ಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ವೆಂಡಿಂಗ್ಸ್ ಅನ್ನೋ ಫಾಂಟ್ಗಳಲ್ಲಿ ಸಿಗುತ್ತೆ, ನೀವು ನೋಡ್ತಾ ಹೋಗಿ. ಡಿಫ್ರೆಂಟ್ ಹಾಗೆ ಫಾಂಟ್ಗಳಲ್ಲೂ ಡಿಫ್ರೆಂಟ್ ಸ್ಟೈಲ್ಸ್ ಬೇಕು ಅಂದರೆ ಅದರಲ್ಲೂ ಕೂಡ ನಿಮಗೆ ಸಿಗುತ್ತೆ. ವೈಡ್, ಲ್ಯಾಟಿನ್, ಡಿಫ್ರೆಂಟ್ ಯಾವ ಥರ ಬೇಕೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಬೋದು. ಓಕೆ, ಅದನ್ನು ಕೂಡ ನೀವು ಹಾಕ್ಕೋಬೋದು. ಫಾಂಟ್ ಡಿಫ್ರೆಂಟ್ ಆಗಬೇಕು, ಓಪನ್ ಬ್ರಾಕೆಟ್ ಡಿಫ್ರೆಂಟ್ ಆಗಬೇಕು, ಇಂಟು ಮಾರ್ಕ್ ಬೇಕು. ಓಕೆ, ಆ ಥರ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಈ ಥರ ಸಿಂಬಲ್ಸ್ನ ಯೂಸ್ ಮಾಡಿ, ಶಾರ್ಟ್ಕಟ್ಟನ್ನು ಯೂಸ್ ಮಾಡಿ ನಿಮ್ಮ ವರ್ಕನ್ನು ಫಾಸ್ಟ್ ಮಾಡಿಕೊಡಿ. ಓಕೆ, ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಇನ್ ಫ್ಯೂಚರಲ್ಲಿ ಬರುವಂತಹ ಇನ್ಫಾರ್ಮೇಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.